ಬಿಗ್ ಬಾಸ್ ಗೆದ್ದಂತ ಗಿಲ್ಲಿ ನಟನ ಊರಲ್ಲಿ ಸಂಭ್ರಮ ಮನೆ ಮಾಡಿದೆ. ಮಳವಳ್ಳಿಯ ದಡದಪುರದಲ್ಲಿ ಸಂಭ್ರಮಾಚರಣೆ. ಗಿಲ್ಲಿ ನಟನ ಸ್ವಾಗತಕ್ಕೆ ಅಭಿಮಾನಿಗಳಿಂದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಗಿಲ್ಲಿಗೆ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಸಿಕ್ಕಿದ್ದು ಆ ಊರಿಂದನೂ ಕೂಡ ಅಷ್ಟೇ. ನಮ್ಮೂರ ಹುಡುಗ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಅಭಿಯಾನವನ್ನ ಆ ಊರಿನ ಹುಡುಗರು ಕೂಡ ಮಾಡಿದ್ರು. ಗಿಲ್ಲಿ ಮೆರವಣಿಗೆಗೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಫ್ಯಾನ್ಸ್. ಮಳವಳ್ಳಿಯ ದಂಡಿನ ಮಾರನ ದೇಗುಲದಿಂದ ಮೆರವಣಿಗೆಯನ್ನ ಮಾಡಲಾಗುತ್ತೆ. ದಡದಪುರದ ಗಿಲ್ಲಿ ಮನೆವರೆಗೂ ಕೂಡ ಮೆರವಣಿಗೆಗೆ ನಿರ್ಧಾರವನ್ನು ಮಾಡಿದ್ದಾರೆ. ಗಿಲ್ಲಿ ಮನೆಯತ್ತ ಅಭಿಮಾನಿಗಳ ದಂಡು ಬರ್ತಾ ಇರುವಂಥದ್ದು. ಗಿಲ್ಲಿ ನಟನ ಭೇಟಿಗೆ ಬರ್ತಾ ಇದ್ದಾರೆ ಅಭಿಮಾನಿಗಳು. ಕೆಲ ಹೊತ್ತಲ್ಲೇ ಹುಟ್ಟೂರಿಗೆ ಬರಲಿರುವಂಥದ್ದು ಗಿಲ್ಲಿ ನಟ. ಫಸ್ಟ್ ನಾನು ನಮ್ಮ ಊರಿಗೆ ಹೋಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗಿಲ್ಲಿ ನಿನ್ನೆ ರಾತ್ರಿನೇ ಹೊರಟಿದ್ದು. ಅವ್ರ ತಂದೆ ಕೂಡ ಹೇಳ್ತಾ ಇದ್ದಾರಂತೆ, ಫಸ್ಟ್ ನಮ್ಮ ಊರಿಗೆ ಕರ್ಕೊಂಡು ಹೋಗ್ಬೇಕು ನನ್ನ ಮಗನ್ನ ಅಂತ. ಯಾಕೆಂದ್ರೆ ಆ ಊರಿನ ಜನ ಕಾಯ್ತಾ ಇದ್ದಾರೆ ಅಂತ, ನಮ್ಮ ಮನೆ ಮಗನ್ ನೋಡ್ಬೇಕು ಅಂತ. ಯಾಕೆಂದ್ರೆ ಆ ಊರಿಗೆ ಒಂದು ಕೀರ್ತಿಯನ್ನ ತಂದಿರುವಂಥದ್ದು ಗಿಲ್ಲಿ. ಸೊ ಹೀಗಾಗಿ ಸಹಜವಾದಂತ ಒಂದು ಸಂಭ್ರಮ ಇದೆ, ಹೆಮ್ಮೆ ಕೂಡ ಇದೆ ಗಿಲ್ಲಿಯ ಬಗ್ಗೆ. ಸಾಕಷ್ಟು ಹೆಸರನ್ನ ಮಾಡಿದ್ದಾರೆ ಗಿಲ್ಲಿ ಇದುವರೆಗೂ, ನೋ ಡೌಟ್. ಆದ್ರೆ ಬಿಗ್ ಬಾಸ್ ಸೀಸನ್ 12 ನಲ್ಲಿ ಮತ್ತಷ್ಟು ಕ್ರೇಜ್ ಅನ್ನ ಕ್ರಿಯೇಟ್ ಮಾಡಿದ್ದು ಗಿಲ್ಲಿ. ಗಿಲ್ಲಿಯಿಂದ ಬಿಗ್ ಬಾಸ್ 12ನ TRP ಕೂಡ ಜಾಸ್ತಿ ಆಗ್ತಾ ಹೋಯ್ತು. ಬಿಕಾಸ್ ಆ ರೀತಿಯಾಗಿ ಆವರಿಸ್ಕೊಂಡಿದ್ದಂಥದ್ದು ಗಿಲ್ಲಿ. ಸೊ ಹೀಗಾಗಿ ಗಿಲ್ಲಿ ಬರ್ತಾ ಇದ್ದಾರೆ ವಿನ್ ಆಗಾದ್ಮೇಲೆ ಅನ್ನುವಂಥದ್ದು ಗೊತ್ತಾಗ್ತಿದ್ದ ಹಾಗೆ ನೋಡಿ ಆಟೋದಲ್ಲೆಲ್ಲ ಪ್ರಚಾರ ಮಾಡ್ತಿದ್ದಾರೆ, ಗಿಲ್ಲಿ ಬರ್ತಾ ಇದ್ದಾರೆ ಎಲ್ಲ ಸೇರ್ಕೊಳ್ಳಿ, ಗಿಲ್ಲಿ ಬರ್ತಾ ಇದ್ದಾರೆ ಭರ್ಜರಿ ಸೆಲೆಬ್ರೇಷನ್ ಮಾಡೋಣ ಬನ್ನಿ ಅಂತೆಲ್ಲ ಅವರ ಫ್ರೆಂಡ್ಸು ಅಭಿಮಾನಿಗಳೆಲ್ಲ ಆಟೋದಲ್ಲೆಲ್ಲ ಪ್ರಚಾರ ಮಾಡ್ತಿದ್ದಾರೆ. ಗಿಲ್ಲಿ ನಟನ ಬಗ್ಗೆ ಅವರ ತಂದೆ ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಕೇಳೋಣ. ಕೈ ಹಿಡಿದಿದ್ದಾರೆ, ನಾವು ಬಹಳ ಸಂತೋಷ, ಮುಂದೂ ಹಿಂಗೆ ಇರಬೇಕು ಅಂತ ನಾವು ಬೇಡ್ಕತ್ತವನಿ. ಅಂತ ಕಷ್ಟ ಯಾರಿಗೂ ಇಲ್ಲ ಬಿಡಿ, ಅಂತ ಕಷ್ಟಪಟ್ಟವನ, ಅಂತ ಕಷ್ಟಪಟ್ಟು ತಕೊಂಡೋಗಿ ಅವ್ರನ್ನ ಏತ್ಕ ನಿಲ್ಸೋರ್ಲಾಕ ಜನ ಓಟ್ ಹಾಕಿ ಕೈ ಹಿಡಿದು ಅಷ್ಟೇ ಸಾಕು. ಚಿಕ್ಕ ವಯಸ್ಸಲ್ಲಿ ಅಂತಂದ್ರೆ ಅವನು ರಜಾ ಕೊಡ್ತು ಅಂತಂದ್ರೆ ಸ್ಕೂಲ್ಲಿ ಅವ್ನು ಹಿಡಿದಾಗ ಕಷ್ಟ ಬಂದ್ಬಿಟ್ಟಿತ್ತು ನನಗೆ. ಕೊನೆಗೆ ಕಟ್ಟಾಕುಮಂತ ಮಾಡಿದ್ವಿ. ಬೆಳಿಗ್ಗೆ ಹುಡುಗರು ಸೆಟ್ ಮಾಡ್ಕೊಂಡು ಕಟ್ತೋದ್ರೆ ಯಾವ ಕಟ್ಟಲಿ ಕೆರೆ ನೀರು ಮುಳುಗ್ತಾನೋ, ಯಾವ ಬಾಂಬೆ ನೀರು ಮುಳುಗ್ತಾನೋ, ಯಾವ ಮಾವಿನ ಮರ ತೆಗಿನ ಮರ ಅಂತ ನನಗೆ ಗೊತ್ತಿರಲಿಲ್ಲ. ಅದೊಂದು ಕ್ವಾಟ್ಲ ಕೊಟ್ಟಿದ್ದ, ಅದು ಬಿಟ್ರೆ ಇವ್ನು ಯಾವುದಿಲ್ಲ ನನ್ನ ಮಗ ಅಂತ ಕ್ವಾಟ್ಲ ಕೊಡ್ಲಿಲ್ಲ. ಅವನಿಷ್ಟ ಅದು, ಅವನಿಷ್ಟ ಅದು. ಭಾಳ ಖುಷಿ ಆಯ್ತು, ಭಾಳ ಖುಷಿ ಆಯ್ತು ಸರ್, ಭಾಳ ಸಂತೋಷವಾಯಿತು. ಇಲ್ಲ ಅವನೇನೋ ಒಂದು ಓದಿಸ್ಬಿಟ್ಟು ದೊಡ್ಡ ಕೆಲಸ ಸೇರ್ಸುಮಂತ ಮಾಡಿದೆ. ಯಾವ್ದಾರ ಡ್ಯೂಟಿ ಸೇರ್ಕೊಂಡು ಸುಖಕ್ಕೆ ಅನ್ನ ಉಣ್ಲ, ನಮ್ಮಗ ಜಮೀನು ಉಳ್ಬೇಡ, ಕುರಿ ಕಾಯ್ಬೇಡ ಅಂತ ಹೇಳಿದ್ವಿ. ಅದು ನನ್ನ ಇಷ್ಟ ಅಂತ ಅಂದಿದ್ದ, ಅದು ಅವನಿಷ್ಟ. ನಾವು ಹೋಗಿ ಈ ಥರ ಮಾಡೋಣ. ಅದೇ ITI ಮುಗಿಸ್ ಅಷ್ಟೇ, ITI ಮುಗಿಸಿದ್ರು ಅಷ್ಟೇ. ಅವನಿಷ್ಟ ಅದು, ಅವ್ನು ಯಾವಾಗ ಕೇಳ್ತಾ ಅವತ್ತು ಮದುವೆ ಮಾಡ್ಕೊಡುವ. ನಾನು ಬಲವಂತ ಮಾಡ್ಕೊಡೋಕ್ಕೂ ಹೋಗಲ್ಲ, ಮಾಡ್ಕೊಳ ಬೇಡ ಅಂತ ಹೇಳೋಕೆ ಹೋಗುದಿಲ್ಲ. ಇಲ್ಲ ಸರ್, ಅವ್ನು ಯಾವ ಹುಡುಗಿ ಸೆಟ್ ಮಾಡ್ಕತ್ತ ನಾವು ಹುಡುಗಿ ಮದುವೆ ಮಾಡೋ ಒಪ್ಕೊಂಡ್ಮೇಲೆ ಮಾಡ್ಕೊಡ್ತೀವಿ. ನಮ್ಮ ಅನುಮತಿ ಇಲ್ಲ, ಅವ್ರದ್ದು, ಅವ್ರ ಇಷ್ಟ ಅದು. ಗಿಲ್ಲಿ ಇಷ್ಟ, ಅವನಿಂದ ಹುಡುಗಿ ಮಾಡ್ಕತ್ತೀನಿ ಕಪ್ಪ ಓಕೆ ಮಾಡ್ಕಲಿ, ನಿಂತ್ಕೊಂಡ್ ಮಾಡುವ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಮಂಡ್ಯಕ್ಕೆ ಮತ್ತೆ ಅವ್ರ ಊರಿಗೆ ಇನ್ನಷ್ಟು ಕೀರ್ತಿಯನ್ನ ತಂದಿರುವಂತದ್ದು ಗಿಲ್ಲಿ ಬಿಗ್ ಬಾಸ್ ಸೀಸನ್ 12 ಅನ್ನ ಗೆಲ್ಲುವ ಮುಖಾಂತರ ಯಾವ ರೀತಿಯಾಗಿದೆ ಸೆಲೆಬ್ರೇಷನ್ ಅಲ್ಲಿ? ಹೌದು ಪೃಥ್ವಿ, ಏನು ಗಿಲ್ಲಿಯ ತವರು ದಡದಪುರ ಗ್ರಾಮ ಏನಿದೆ, ಈ ಗ್ರಾಮದಲ್ಲಿ ಸಾಕಷ್ಟು ಸಂಭ್ರಮ ಮನೆ ಮಾಡಿರುವಂತದ್ದು. ಬೆಳಗಿನಿಂದಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಗಿಲ್ಲಿಯ ಮನೆ ಬಳಿ ಆಗಮಿಸಿದ್ರು. ಅದರಲ್ಲೂ ಕೂಡ ಗಿಲ್ಲಿ ತಂದೆ ತಾಯಿ ಏನಿದ್ದಾರೆ ಅವರಿಗೆ ಬಂದು ಶುಭ ಹಾರೈಕೆಗಳನ್ನ ಹೇಳ್ತಾ ಇದ್ರು. ಏನಂತಂದ್ರೆ, ಒಳ್ಳೆ ಮಗನಿಗೆ ಜನ್ಮವನ್ನ ಕೊಟ್ಟಿದ್ದೀರಿ, ಹೀಗಾಗಿ ನಿಮ್ಮ ಮಗ ನಿಮ್ಮ ಹೆಸರನ್ನ ಎತ್ತು ಹಿಡಿತಾ ಇದ್ದಾನೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರು. ಸಾಕಷ್ಟು ಅಭಿಮಾನಿಗಳು ಕೂಡ ಸಂಭ್ರಮದಿಂದ ಅವರ ತಂದೆ ತಾಯಿಗಳನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಪೃಥ್ವಿ, ಹಾಗೆ ಈ ಸಂಭ್ರಮದ ಬಗ್ಗೆ ಏನು ಗಿಲ್ಲಿ ನಟನ ತಾಯಿ ಸವಿತಾ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಕೂಡ ಮಾಡ್ತೀನಿ. ಅಮ್ಮ, ಸಾಕಷ್ಟು ಅಭಿಮಾನಿಗಳು ಬೆಳಗ್ಗೆಯಿಂದ ಮನೆ ಬಳಿ ಬಂದ್ರು, ಸಾಕಷ್ಟು ನಿಮ್ ಜೊತೆ ಎಲ್ಲ ಮಾತನಾಡಿದ್ರು, ಏನ್ ಅನ್ಸುತ್ತಮ್ಮ? ನಮಗೆ ತುಂಬ ಖುಷಿ ಆಯ್ತು ಕಣಪ್ಪ. ಈ ಅಭಿಮಾನಿಗಳು ಪ್ರೀತಿ, ಇವ್ರ ಮಾತು, ಇವರೆಲ್ಲ ನೋಡ್ತಾ ಇದ್ರೆ ಕೇಳ್ತಾ ಇದ್ರೆ ಇಷ್ಟೊಂದು ಸಂಪನ್ನ ಮಾಡವನೆ ಜನಗಳು ಪ್ರೀತಿನ ಕರ್ನಾಟಕ ಜನ ಇಷ್ಟಪಡ್ತವ್ರೆ, ಚಿಕ್ಕವರಿಂದ ದೊಡ್ಡವ್ರವರೆಗೂ ಇಷ್ಟಪಟ್ಟವ್ರೆ ಅಂದರೆ ನನಗೆ ಅದಕ್ಕಿಂತ ಖುಷಿ, ಅದಕ್ಕಿಂತ ಭಾಗ್ಯ ಯಾವುದೂ ಅಲ್ಲ. ಅದನ್ನು ನಾನು ತುಂಬ ಖುಷಿ ಪಡ್ತೀನಿ. ನಿಮ್ಮ ಮಗ ಯಾವತ್ತಾದ್ರೂ ಇಷ್ಟೊಂದು ಕೀರ್ತಿ ತರ್ತಾನೆ, ಊರಿಗೂ ಕೂಡ ಹೆಸರು ತರ್ತಾನೆ ಅಂತ ಯಾವತ್ತಾದ್ರೂ ನಿರೀಕ್ಷೆ ಮಾಡಿದ್ರ ಅಂತಮ್ಮ? ನಾವು ಆ ಥರ ತಿಳ್ಕೊಂಡಿರಲಿಲ್ಲ. ಅಂದರೆ ಅವನ ಗುಣ, ಅವನ ಮನ, ಅವನ ಒಳ್ಳೆತನ ಎಲ್ಲ ಚೆನ್ನಾಗಿತ್ತು. ಅಂದರೆ ಯಾವುದಾದ್ರೂ ಒಳ್ಳೆ ಇರ್ತಾನೆ, ಒಳ್ಳೆ ಚೆನ್ನಾಗಿರ್ತಾನೆ ಇವನು ಯಾವಾಗಲೂ ಅನ್ನಿಸ್ತಾ ನನ್ನ ಮನಸ್ಸು ಅನ್ನಿಸ್ತಿತ್ತು. ಅಂದರೆ ಅದೇ ಥರ ಮಾಡವನೆ, ಅದೇ ಥರ ಅವನೇ ಅಂತ ಖುಷಿ.
ಈ ಬಿಗ್ ಬಾಸ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಗಿಲ್ಲಿ ಕಾವ್ಯ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ಈ ಜೋಡಿ ಒಟ್ಟಿಗಿದ್ರೆ ಚೆನ್ನಾಗಿರುತ್ತೆ ಅಂತ ಅಭಿಮಾನಿಗಳು ಸಾಕಷ್ಟು ಮಾತನಾಡ್ಕೊಳ್ತಾ ಇದ್ರು. ಒಂದು ವೇಳೆ ಏನಾದ್ರು ಗಿಲ್ಲಿ ಏನಾದ್ರು ಕಾವ್ಯನ ಮದ್ವೆ ಆಗ್ತೀನಿ ಅಂತಂದ್ರೆ ನಿಮ್ಮ ಸಮ್ಮತಿ ಏನಾದ್ರು ಇದೆಯಾ ಅಂತ? ಎಲ್ಲ ಅವನು ಇಷ್ಟ, ಅವನ್ ಖುಷಿ, ಅವ್ನು ಯಾವ ಹುಡುಗಿ ಇಷ್ಟಪಟ್ಟು ನಾ ಐತೀನಿ ಕಣವ ಅಂತಾನೆ, ಇಲ್ಲ ನಮ್ಮನ್ನೇ ನೋಡ್ ಐತೀನಿ ಅಂತಂದ್ರೆ ನಾವೇ ನೋಡ್ತೀವಿ, ಇಲ್ಲಾಂದ್ರೆ ಅವನು ಇಷ್ಟಪಟ್ಟು ಯಾವ ಹುಡುಗಿ ಐತಾನೆ ಅಂತಾನೆ ಆ ಹುಡುಗಿ ಅವನ್ನ. ಇದ್ರ ಜೊತೆಗೆ ಗಿಲ್ಲಿ ಟ್ಯಾಟೋ ಹಾಕ್ಸ್ಕೊಂಡಿದ್ರು, ಸಾಕಷ್ಟು ಜನ ಹಚ್ಚೆ ಹಾಕ್ಸ್ಕೊಳ್ಳುವಂಥದ್ದು, ಈ ಅಭಿಮಾನಿಗಳು ಸಾಕಷ್ಟು ಅಭಿಮಾನವನ್ನ ತೋರ್ತಾ ಇದ್ದಾರೆ, ಏನ್ ಹೇಳ್ತೀರಿ? ನಮಗ್ ತುಂಬಾ ಖುಷಿ ಪಡ್ತೀವಿ, ತುಂಬಾ ಒಬ್ರು ಹಾಕಿಸ್ಕೊಂಡದಕ್ಕೆ ಅಷ್ಟೊಂದು ಒಂಥರ ದುಃಖದ ಒಂಥರ ನೋವು ಆ ತರ ಇತ್ತು. ಅಂದ್ರೆ ಇವಾಗ ಎಷ್ಟೊಂದು ಜನ ಕರ್ನಾಟಕದಲ್ಲಿ ಹಾಕಿಸ್ಕೊಂಡವ್ರೆ ಅಂದ್ರೆ ಅದನ್ನೆಲ್ಲ ನೋಡಿದ್ರೆ ಅವನು ಇದ್ದುದ್ವೇ ಈ ತರ ಎಲ್ಲ ಇದ್ದಾರ ನನ್ನ ಅಭಿಮಾನಿಗಳು, ಈ ತರ ಎಲ್ಲ ಇದ್ದಾರ ಕರ್ನಾಟಕದಲ್ಲಿ, ಈ ತರ ನಾನು ಪ್ರೀತಿಸ್ತಾ ಇದ್ದಾರ ಅನ್ಕೊಂಡು ತುಂಬಾ ಖುಷಿ ಪಡ್ತಾನೆ, ತುಂಬಾ ಇಷ್ಟಪಡ್ತಾನೆ. ಅವನು ಯಾವತ್ತೂ ಮರೀದಿಲ್ಲ ಅಷ್ಟೇ ಕಣ. ಗ್ರಾಮದ ಜನಗಳು ಅಷ್ಟೇ, ನಮ್ಮೂರಿನ ಹುಡುಗ, ನಮ್ಮ ಮನೆ ಮಗ ಅಂತ ಹೇಳ್ತಿದ್ದಾರೆ. ಏನ್ ಅನ್ಸುತ್ತೆ ನಿಮ್ಗೆ ಈ ಮಾತನ್ನ ಕೇಳಿದಾಗ? ನಮ್ಮ ಊರ್ಲಿ ಇಲ್ಲಿ ಅವನೂರ್ಲಿ ಆಗಲಿ ದಡದಪುರ ಅಂತ, ನನ್ನೂರಲ್ಲಿ ಮಿಕ್ಕೆರಲ್ಲಿ ಆಗಲಿ ತುಂಬಾ ಹುಟ್ಟಿದವರು ಬೆಳೆದವ್ರಲ್ಲೆಲ್ಲ ತುಂಬಾ ಖುಷಿ ಪಡ್ತಾರೆ, ತುಂಬಾ ಇಷ್ಟಪಡ್ತಾರೆ. ಅದು ನನಗೆ ತುಂಬಾ ಖುಷಿ. ಅಂದ್ರೆ ಕರ್ನಾಟಕದ ಜನನೇ ಇಷ್ಟಪಡ್ತಾರೆ, ರಾಜ್ಯನ. ಅಯ್ಯೋ ಅದನ್ನ ಆ ಕರ್ನಾಟಕದ ಜನ ನೋಡಿ ತುಂಬಾ ಖುಷಿ, ತುಂಬಾ ಇಷ್ಟ. ಅವರೇ ನಾನು ಹೇಳೋದಿಷ್ಟೇ, ಅವ್ರೇನಾದ್ರೂ ಇವಾಗ ಏನಾದ್ರೂ ಅಣ್ಣ ಮಾತಾಡ್ಸೋಕಾನಿಲ್ಲ ಸಿಕ್ನಿಲ್ಲ ಅಂದ್ರೂ ಬೇಜಾರ್ ಮಾಡ್ಕೋದ್ ಬೇಡ. ಕರ್ನಾಟಕದ ಜನ ಅವ್ನು ಯಾವತ್ತು ಸಿಗ್ತಾನೆ ಅವತ್ತು ಮಾತಾಡ್ಸಿ ಆಡಿಸ್ತಾನೆ, ಅವನು ಆ ತರ ಇರ್ತಾನೆ ಅಂತ ನಾನು ಬೇಡ್ಕತೀನಿ. ಒಟ್ನಲ್ಲಿ ನಾನು ಕರ್ನಾಟಕದ ಜನದ ಇದ್ರಲ್ಲಿ ಅದೇ ತರ ಇವಾಗ ಯಾವ ತರ ಇದ್ದೀನಿ ಅದೇ ತರ ಇರ್ತೀನಿ, ಅದೇ ತರ ಮಾತಾಡ್ತೀನಿ, ಅದೇ ತರ ಇರ್ತೀನಿ. ಗಿಲ್ಲಿ ದೊಡ್ಡಮ್ಮ ಕೂಡ ಇಲ್ಲೇ ಇದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಕೆಲಸ ಮಾಡ್ತೀನಿ. ಏನನ್ಸುತ್ತಮ್ಮ, ನಿಮ್ಮ ಗಿಲ್ಲಿ ಇವತ್ತು ಸಾಕಷ್ಟು ಅಭಿಮಾನಿ ಬಳಗವನ್ನ ಹೊಂದಿರುವಂತದ್ದು, ಸಾಕಷ್ಟು ಹೆಸರು ಮಾಡಿದ್ದಾರೆ, ಏನನ್ಸುತ್ತೆ ಈ ಸಾಧನೆ ಕಂಡು? ತುಂಬಾ ಖುಷಿ ಆಗುತ್ತೆ ಸರ್. ನಮ್ಮ ಮಗ ಈ ತರ ರಾಜ್ಯಕ್ಕೆ ಮೆಚ್ಚುವಂತ ಮಗ ಅಂದ್ರೆ ತುಂಬಾ ಖುಷಿನೇ, ಹೆಮ್ಮೆಯಿಂದ ಹೇಳ್ಕೋಬಹುದು. ನಮ್ಮ ಮಗ ನಮ್ಮನೇಲೆ ಹುಟ್ಟವನಲ್ಲ, ಮಕ್ಕಳ ಜನ ಎಲ್ಲ ಕೇಳ್ಕೊತಾರೆ ನಮಗೂ ಇಂಥ ಮಗ ಹುಟ್ಟಬೇಕು ಅಂತ. ಆದ್ರೆ ನಮ್ಮನೇಲಿ ಹುಟ್ಟವನಲ್ಲ, ನಮಗ್ ತುಂಬಾ ಖುಷಿ ಇದೆ ಸರ್. ಹೇಗಿತ್ತು ನಿಮ್ಮ ಗಿಲ್ಲಿ ನಡುವಿನ ಒಡನಾಟ? ಯಾವ ತರ ಇರ್ತಿದ್ದ ನಿಮ್ ಜೊತೆ ಮನೆಯಲ್ಲಿ? ಸೇಮ್ ಸರ್, ಈಗ ಬಿಗ್ ಬಾಸ್ ಮನೇಲಿ ಆ ತರನೇ ಅದೇ ತರ ಸರ್. ಈಗ್ಲೂ ಅದೇ, ಆಗ್ಲೂ ಅದೇ. ಅವನು ಸೇಮ್ ಎಲ್ಲಾರ ಕಾಲು ಎಳೆಯೋದು, ಮಾತಾಡೋದು, ಇದೇ ಮುದ್ದೆ ಅವನು. ಇಡೀ ಗ್ರಾಮದಲ್ಲೂ ಹಾಗೆ ವಯಸ್ಸಾಗಿರುವಂತ ಹಿರಿಯ ಜೀವಗಳನ್ನು ಕಾಲೆಳೆಯುವಂತ ಕೆಲಸ ಮಾಡ್ತಿದ್ದ, ಏಕವಚನದಲ್ಲಿ ಮಾತನಾಡಿಸ್ತಿದ್ದ, ಪ್ರೀತಿಯಿಂದ ಮಾತನಾಡಿಸ್ತಿದ್ದ ಅಂತ ಹೇಳ್ತಾರೆ. ಅದೇ ಬುದ್ಧಿ, ಅದೇ ಮಾತು. ಅವ್ನು ಇವತ್ತಿಗೂ ಚೇಂಜ್ ಇಲ್ಲ, ಅವಾಗ ಚಿಕ್ಕವನಿಂದಲೂ ಚೇಂಜ್ ಇಲ್ಲ, ಅದೇ ತರ ಇದೆ. ಸೊ ಪೃಥ್ವಿ, ಇದು ಅವರ ಅಮ್ಮ ಹಾಗೆ ಅವರ ದೊಡ್ಡಮ್ಮನ ಮಾತಾಗಿರುವಂತದ್ದು. ಸಾಕಷ್ಟು ಸಂತೋಷದಿಂದ ಮಾತನಾಡ್ತಾ ಇದ್ದಾರೆ. ತಮ್ಮ ಮನೆ ಮಗ ಈ ರೀತಿಯಾದಂತಹ ಒಂದು ಸಾಧನೆಯನ್ನ ಮಾಡಿದ್ದಾನೆ, ಸಾಕಷ್ಟು ಅಭಿಮಾನಿ ಬಳಗವನ್ನ ಹೊಂದಿದ್ದಾನೆ ಅನ್ನುವಂತ ಸಾಕಷ್ಟು ಮಾತುಗಳನ್ನ ಭಾವುಕವಾಗಿ ಅವರು ಮಾತನಾಡ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಗಿಲ್ಲಿ ಊರಲ್ಲಿ ಸಂಭ್ರಮ ಮನೆ ಮಾಡಿದ್ದು ಗಿಲ್ಲಿ ಅಭಿಮಾನಿಗಳು ಏನು ಹೇಳಿದ್ದಾರೆ ನೋಡೋಣ. ಅಂತೂ ಇಂತೂ ಗಿಲ್ಲಿ ನಟ ಬಿಗ್ ಬಾಸ್ 12ರ ವಿನ್ ಆಗಿರುವಂತದ್ದು. ಹೀಗಾಗಿ ದಡದಪುರ ಗ್ರಾಮದಲ್ಲಿ, ಅಂದ್ರೆ ಗಿಲ್ಲಿಯ ತವರೂರಾಗಿರ್ತಕ್ಕಂಥ ದಡದಪುರದಲ್ಲಿ ಸಾಕಷ್ಟು ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಬೆಳಗಿನಿಂದ ಗಿಲ್ಲಿಯ ಮನೆಯ ಬಳಿಗೆ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ. ಹಾಗೆ ಅಕ್ಕಪಕ್ಕದ ಗ್ರಾಮದವರು ಕೂಡ ಒಂದಷ್ಟು ಜನ ಬಂದಿರುವಂತದ್ದು. ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೀನಿ. ಎಲ್ಲಿಂದ ಬಂದಿದ್ದೀರಾ ಸರ್? ಮಂಡ್ಯ ತಾಲೂಕು ಗುಡ್ಡೆಸಾತ್ನೂರು, ಚಿಕ್ಕಮಂಡ್ಯದ ಪಕ್ಕ, ಅಲ್ಲಿಂದ ಬಂದಿದ್ದೀವಿ. ಮಂಡ್ಯದವರೇ, 2 ಕಿಲೋಮೀಟರ್. ನಾವು ಗಿಲ್ಲಿ ನಟ ನಮ್ಗೆ ನೆಗಾಡ್ಸಿ ನಮ್ಗೆ ಖುಷಿ ತಂದವನು. ನಮ್ ಕರ್ನಾಟಕದಲ್ಲಿ ಇವನು ಜಾಸ್ತಿ ಇವನೇ. ಈಗ ನಾವು 2-3 ತಿಂಗಳಿಂದ ನೋಡ್ತಾ ಇದ್ದೋ, ಈಗ 1 ತಿಂಗಳಿಂದ ಈಚೆಗೆ ಜಾಸ್ತಿ ನೋಡಕ್ ಶುರು ಮಾಡಿದ್ವು. ಯಾಕೋ ಕಣ ಕೆಳಗೆ ಬಿದ್ದೋಗ್ಬಿಡ್ತಾನೆ ಅನ್ಬಿಟ್ಟು ಅದಕ್ಕೋಸ್ಕರ ನಾವು ಏನ್ ಮಾಡ್ದು ಅಂದ್ರೆ, ಇದು ನಾನು ಇವನ್ ಮೇಲೆ ಸ್ವಲ್ಪ ಏನೇನೋ ಮಾಡಿದ್ರು. ನಾನೇನ್ ಮಾಡಿದೆ, ಇದು ಒಂದು ಬ್ಯಾನರ್ ಹಾಕೊಂಡು ಆಟೋಕ್ಕೆ ಹಳ್ಳಿಗಳೆಲ್ಲ ಸುತ್ತಿ ಅವನಿಗೆ ವೋಟ್ ಮಾಡಿ ಗಿಲ್ಲಿ ಗೆಲ್ಸ್ಲೇಬೇಕು, ಹಳ್ಳಿ ರೈತನ ಮಗ, ಬಡವ್ರ ಹುಡುಗ, ಇಂಥ ಮಕ್ಕಳ ಬೆಳೆಸಿದ್ರೆ ನಮಗೂ ದೇವ್ರ ಒಳ್ಳೇದು ಮಾಡ್ತಾನೆ ಅಂದ್ಬಿಟ್ಟು ಒಂದು 10-15 ದಿವಸದಿಂದ ಓಡಾಡ್ಕೊಂಡು ಕ್ಯಾನ್ವಾಸ್ ಮಾಡಿ ಇವನಿಗೆ ವೋಟ್ ಮಾಡಿ ಅಂದ್ಬಿಟ್ಟು ವೋಟ್ ಹಾಕಿಸ್ಕೊಂಡು ನಾವು ಅವನು ನಮಗೆ ಖುಷಿ ತಂದು ಕೊಟ್ಟ ನಮ್ಮ ನಾಡಿಗೆ. ಈ ಹಿಂದೆ ಸಾಕಷ್ಟು ಬಿಗ್ ಬಾಸ್ ನಡೀತು, ಆದ್ರೆ ಆ ಒಂದು ಸಂದರ್ಭದಲ್ಲಿ ಇಷ್ಟು ಕ್ರೇಜ್ ಇರಲಿಲ್ಲ. ಗಿಲ್ಲಿಗೆ ಯಾಕೆ ಇಷ್ಟೊಂದು ಕ್ರೇಜ್ ಅಂತ ಏನ್ ಇಷ್ಟ ಆಯ್ತು ನಿಮ್ಗೆ? ನಮ್ಗೆ ಬಿಗ್ ಬಾಸ್ ನೋಡ್ತಿರ್ಲಿಲ್ಲ, ಅದು ಯಾವ್ದೋ ಒಂದು ಅನ್ಕೊಂಡ್ಬಿಟ್ಟಿದ್ದ ನಾವು. ಈ ಗಿಲ್ಲಿ ಅವ್ರ ಮನೆ ಬಾಗ್ಲಲ್ಲಿ ಅಲ್ಲಿ ಇಲ್ಲಿ ಗಲ್ಲಿಲೆಲ್ಲ ಒಂದು ವಿಡಿಯೋ ಮಾಡೋದು, ನಮ್ಗೆ ನೆಗಾಡ್ಸೋದು. ನಾವು ಏನೋ ಮನೇಲಿ ಒಂದು ಜಗಳ ಆಗಿದ್ರು ಅವ್ನು ಬಂದಾಗ ಗಂಡ ಹೆಂಡ್ತಿರು ಒಂದಾಗ್ಬಿಡುವ ನಾವು.
ಅಂತ ಜಗಳವೆಲ್ಲ ಒಂದು ಏನೋ ಒಂದು ಸಣ್ಣ ಪುಟ್ಟ ಜಗಳ ಆದ್ರೂ ಕೂಡ ಈ ಗಿಲ್ಲಿಂದ ನೋಡಿದ್ರೆ ಮರ್ತ್ಕೊಬಿಡುವ ನಾವು. ಆ ತರ ಕಾಮಿಡಿ ಹುಡುಗ, ಒಳ್ಳೆ ಹುಡುಗ, ಹಳ್ಳಿ ಹುಡುಗ, ನಮ್ಗೆ ಭಾರಿ ಖುಷಿ ತಂದ್ಕೊಟ್ಟ. ನಮ್ಮ ಇಂಥ ಮಕ್ಕಳು ಪ್ರತಿ ಒಂದ್ ಮನೆಯಲ್ಲೂ ಬೆಳಿಬೇಕು, ಒಳ್ಳೆ ಬುದ್ಧಿ ಕಲ್ತ್ಕೋಬೇಕು, ಹಳ್ಳಿ ರೈತರ ಮಕ್ಕಳು ಚೆನ್ನಾಗಿರ್ಬೇಕು, ಬಡವ್ರ ಮಕ್ಕಳು ಬೆಳಿಬೇಕು ಅಂದ್ಬಿಟ್ಟು ನಮ್ಗೆ ಇಷ್ಟ ಆಯ್ತು. ಭಾರಿ ಖುಷಿ ತಂದ್ಕೊಟ್ಟ. ಭೇಟಿ ಮಾಡ್ಬೇಕು ಅಂತ ಬಂದಿದ್ರ, ಮಾಡ್ತೀರಾ ಈಗ? ಹೋಯ್ತಿವಿ. ಅವ್ನು ಬರು ಇಂಟಿದ್ದು 3 ಗಂಟೆಗೆ ಏನೋ ಬರ್ತಾನೆ ಅಂದವ್ರೆ. ಅಲ್ಲಿ ಇಂಟಿದ್ದು ನೋಡ್ಕೊಂಡು ಅವ್ನು ಬೇಟ ಮಾಡ್ಕೊ ಹೋಯ್ತೀವಿ. ಹೌದು, 3 ಗಂಟೆ. ನಾವೇಂತಕ್ ಬಂದೋ ಬೇಗ ಅಂದ್ರೆ 5 ಗಂಟೆಗೆ ಎದ್ದು ಬಂದದ್ದು ಏನಕ್ಕೆ ಮೆರವಣಿಗೆ ಟೈಮಲ್ಲಿ ಅವನ ಸಲ್ಟ್ ಮುಟ್ಟಕ್ಕೂ ಆಗಲ್ಲ ನಾವು. ಅಷ್ಟು ಅಭಿಮಾನಿಗಳು ಬರ್ತಾರೆ. ಯಾವ ರೋಡಲ್ಲಿ ಆಗ್ಲಿ ಏನೇ ಆಗ್ಲಿ ಗಿಲ್ಲಿ ಬಂದ್ರು ಸಾಕು, ಇಲ್ಲಿ ಸಾವಿರಾರು ಜನ ನಿಂತ್ಕೊಂಡ್ಬಿಡ್ತಾರೆ. ಗಿಲ್ಲಿ ಮಾತಾಡ್ಸಕ್ಕೂ ಆಗಲ್ಲ, ನಾವೇನ್ ಮಾಡೋಕ್ಕೂ ಆಗಲ್ಲ ಅನ್ಬಿಟ್ಟು ನಾವು 5 ಗಂಟೆಗೆ ಎದ್ದು ಬಂದು ಅಷ್ಟು ಅಭಿಮಾನಿಗಳು ಸಂಪಾದನೆ ಮಾಡ್ತಾನೆ. ಎಲ್ಲಾ ನಟರಿಗಿಂತ ಜಾಸ್ತಿ ಅಭಿಮಾನಿಗಳ ಇವಾಗ್ಲೇ ಸಂಪಾದನೆ ಮಾಡವನೆ ಅಂತ, ಇನ್ನೂ ಜಾಸ್ತಿ ಸಂಪಾದನೆ ಮಾಡ್ತಾನೆ ಅಭಿಮಾನಿಗಳಂತ ನಾನು ಹೇಳ್ಬಲ್ಲೆ. ಚೆನ್ನಾಗಿ ಆಡ್ತಿದ್ರಾ ಬಿಗ್ ಬಾಸ್ ಮನೆ ಒಳಗೆ? ಅವ್ರು ಆಡ್ತಿದ್ದ ಆಟ ದಿನ ನೋಡ್ತಿದೀವಿ. ಅವ್ರನ್ನ ಅಭಿಮಾನಿಯಾಗಿ ನಾವು ಬಿಗ್ ಬಾಸ್ ಅವ್ನ ಬಿಗ್ ಬಾಸ್ ಪ್ರೋಗ್ರಾಮ್ ಮುಗಿಯುವವರೆಗೂ ನಾವು ಅವನ್ನ ನೋಡ್ಕೊಂಡು ಆಮೇಲೆ ಮಲಗ್ತಿದ್ವಿ. ಇದೇನೆ ಬರ್ತಿರ್ಲಿಲ್ಲ. ಸಾಕಷ್ಟು ಕುತೂಹಲ ಇತ್ತು, ಯಾರು ಗೆಲ್ಬಹುದು ಅಂತ ಏನಾದ್ರು ಕುತೂಹಲ ಇತ್ತು? ಕುತೂಹಲ ನಮಗೆ ಬಹಳ ಬೇಜಾರಾಗ್ಬಿಟ್ಟಿತ್ತು. ಅಲ್ಲಿ ಒತ್ತಡಗಳು ನೋಡಿದ್ರೆ ಅವ್ರ ಅಭಿಮಾನಿ ಯಾರೋ ಕಣೆ ಅಲ್ಲಿ ಹೋಗಿ ಏನೋ ಒಳಗೆ ಏನೇನೋ ಗೋಲ್ಗೋಮ್ ಮಾಡ್ತಾವ್ರೆ, ಗಿಲ್ಲಿಗೆ ಸೋಲಾಗುತ್ತದೆ ಅನ್ನುವಂಥ ಒಂದು ಆತಂಕನೂ ಉಟ್ಕೊಬಿಟ್ಟಿತ್ತು. ಆಮೇಲೆ ಓಟ್ನ ಇದು ಬಂದಾಗ ನಾವು 15 ದಿವಸದಿಂದ ಒಂದೇ ಸಮ ನಮ್ಗಾಗುವಂಥವ್ರಿಗೆ, ನಮ್ಮ ಸಂಬಂಧಿಕರಿಗೆ, ಸ್ನೇಹಿತರಿಗೆ, ಹಳ್ಳಿಯ ನಮ್ಮ ಸ್ವಂತ ಬೈಕ್ನಿಂದ ಆಟೋದಿಂದ ತಿರುಗಾಡಿ ವೋಟ್ ಮಾಡಿಸಿ ಎಲ್ಲಾರ್ಗೂ ನಿಮ್ಮ ಕೈಯ ಮುಗಿತೀವಿ, ಗಿಲ್ಲಿಗೆ ವೋಟ್ ಮಾಡಿ ಅಂತ ಎಲ್ಲ ಕೇಳ್ಕೊಂಡು ಆ ಭಗವಂತನ ದಯದಿಂದ ಗಿಲ್ಲಿ ಗೆದ್ದಿದ್ದಾನೆ. ನಮಗೆ ಬಹಳ ಸಂತೋಷ, ಖುಷಿಯಾಗಿದೆ. ಏನೇ ಆಗ್ಲಿ, ಇವತ್ತು ಮಧ್ಯಾಹ್ನ ಏನ್ ಕಾರ್ಯಕ್ರಮ ಏನಿದೆ, ಮೆರವಣಿಗೆ ಏನಿದೆ, ಆ ಮೆರವಣಿಗೆಯಲ್ಲಿ ಭಾಗಿಯಾಗ್ತೇವೆ, ಗಿಲ್ಲಿಯನ್ನ ಮೀಟ್ ಮಾಡೇ ಹೋಗೋದು ಅನ್ನುವಂತ ಮಾತನ್ನ ಅವರ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಸುನೀಲ್ ಗೌಡ, ನ್ಯೂಸ್ 18. ಗಿಲ್ಲಿಯನ್ನ ಎತ್ತಾಡಿಸಿದಂತ ಕಾಳಮ್ಮ ಸಹ ಗಿಲ್ಲಿಗೆ ಶುಭ ಹಾರೈಸಿದ್ದಾರೆ. ಗಿಲ್ಲಿ ತಾಯಿಗೆ ಹೆರಿಗೆ ಮಾಡಿದ್ದೆ ನಾನು, ನಟರಾಜು ಗಿಲ್ಲಿ ದಾಂಡು ಆಡ್ತಿದ್ದ, ಹೀಗಾಗಿ ಅವನಿಗೆ ಗಿಲ್ಲಿ ಅಂತ ಹೆಸರು ಬಂತು ಅಂತ ದಡದಪುರದ ಕಾಳಮ್ಮ ಅವರು ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ. ನೋಡೋಣ. ಗಿಲ್ಲಿಯ ತವರು ಗ್ರಾಮದಲ್ಲಿ ಗಿಲ್ಲಿಯನ್ನ ಎತ್ತಿ ಆಡಿಸಿದಂತ ಕಾಳಮ್ಮ ಕೂಡ ಸಾಕಷ್ಟು ಸಂಭ್ರಮವನ್ನ ಪಡ್ತಾ ಇರುವಂತದ್ದು. ಆ ಕಾಳಮ್ಮ ಈಗ ನಮ್ಮ ಜೊತೆಗೆ. ಕಾಳಮ್ಮ ಅವರೇ, ಗಿಲ್ಲಿಯನ್ನ ಎತ್ತಿ ಆಡಿಸ್ತಂತವ್ರು ನೀವು? ನಾನೇ ಏರ್ಗ ಮಾಡಿ ಎಲ್ಲಾನು ಮಾಡಿ ಏರ್ಸಿ ಅವರ ಮಾಡೀನಿ ಸರ್. ನಮ್ಗ ಅಷ್ಟೇ ಮರ್ಯಾದೆ ಕೊಟ್ಟಿದ್ನ. ಈಗ ಏನಾಗದೆ ಅಂದ್ರೆ ಗಿಲ್ಲಿ ಆಟ ಆಡ್ತಿದ್ರಲ್ಲ ಸರ್, ಹುಡುಗರು ಅಂದ್ ಸೇರ್ಕ ಪೆಂಡ್ಗಳು ಅಂದ್ರೆ ಯಾವ್ದು ಆಡ್ತಿದ್ದಕ್ಕ ಗಿಲ್ಲಿ ಅಂತ ಕಟ್ಬಿಟ್ರು ಸರ್. ಈಗ ಬಿದ್ ಬಾಸ್ಗೆ ಹೋದ್ಮೇಲೆ ಬದ್ದು ಗಿಲ್ಲಿ ಆಗೋದ್ನ ಸರ್. ಅದಕ್ಕೆ ಸರಿ ಅಂದ್ಬಿಟ್ಟು ನಮ್ಗ ಅವನು ಎಷ್ಟು ಗೆದ್ದು ಬರ್ತಾನೆ ಅಷ್ಟು ನಮ್ಗ ಖುಷಿ ಆಯ್ತದ ಸರ್. ನಮ್ಗೆ ಎಷ್ಟು ಖುಷಿ ಐತೆ ಅಂದ್ರೆ ನಮ್ಮ ಊರು ಆಗಂತರಕ್ಕೆ ಆಗದ, ದೇಶಕ್ಕೆ ಮಂಡತ್ತೊಳಿಂದ ಎಲ್ಲೆಲ್ಲಿ ಡಿಲ್ಲಿ ಗಂಟು ಆಗದ ಸರ್. ಅವನ್ ಗೆದ್ದು ನಮ್ಮ ಊರಿಗೆ ಬಂದು ಮಾಡ್ಬೇಕಾದ್ದೆಲ್ಲ ಮಾಡಿ ಮೆರವಣಿಗೆ ಆಗಿ ಬರ್ತಾನೆ ಸರ್ ನಾಳೆ. ಇಷ್ಟೆಲ್ಲ ಬಡವತನವಾಗಿದ್ದವನು ಈ ತರ ಆದ್ಮೇಲೆ ಅಂತ ನಮ್ಗೆ ಬದ್ದು ಕುಸ್ತಿ ಆಗೋಗೋದಕ್ಕ ಸರ್. ಖುಷಿ. ಗಿಲ್ಲಿ ಆಟ ಆಡ್ತಿದ್ನ ಚೆನ್ನಾಗಿ? ಆಡ್ತಿದ್ನ ಸರ್. ಗಿಲ್ಲಿ ಆಟ ಆಡ್ಕೊಂಡು ಇಲ್ಲೇ ಇರ್ತಿದ್ನ ಸರ್, ಬೀದಿಲಿ ಆಡ್ತಿದ್ನ ಸರ್. ಇಲ್ಲೇ ಗಿಲ್ಲಿ ಆಡ್ಕೊಂಡು ಆಡ್ತಿದ್ನ. ನಮ್ಮ ಹಂಗವನು ಯಾಕ ಗಿಲ್ಲಿ ಆಡಿ ಓದಕ್ಕಿಲ್ವೇನೋ ಅಂದ್ರೆ ಓದ್ಕೊಂಡ್ ಬಂದಿನಿ ಸುಮ್ಗಿರಮ್ಮ ಕಾಳಮ್ಮ ಅಂತಿದ್ನ ಸರ್. ಒಳ್ಳೆ ಹುಡ್ಗ. ಅಲ್ಲೂ ಕೂಡ ಒಬ್ರಂದ್ಗೂ ಆಡ್ತಿರ್ಲಿಲ್ಲ, ಜಗಳ ಕಾಲಿಯ. ಇಲ್ಲೂ ಒಬ್ರಂದ್ಗೂ ಆಡ್ನಿಲ್ಲ ಸರ್. ಅಂತ ಚಂದಾಗಿದ್ನ ಸರ್. ನೋಡ್ತಿದ್ರ ನೀವು ಗಿಲ್ಲಿ? ಸರ್ ಅದ ಸರ್, ಟಿವಿ ಹಾಕಂದ್ರೆ ನೋಡ್ತೇವೆ, ಬಿದ್ ಬಸ್ ನೋಡ್ತೇವೆ ಸರ್. ಇಲ್ಲಿ ಈಗ ಗೆದ್ದಿರುವಂತದ್ದು ಬಿಗ್ ಬಾಸ್ ನಲ್ಲಿ ವಿನ್ನರ್ ಆಗಿದ್ದಾರೆ ಸಾಕಷ್ಟು ಸಾವಿರಾರು ಅಭಿಮಾನಿಗಳು. ಗಿಲ್ಲಿಗೆ ಏನ್ ಅನ್ಸುತ್ತೆ ನಿಮ್ಗೆ? ನಮ್ಗೆ ಅಷ್ಟು ಜನನೆಲ್ಲ ಸೇರಿಸಿ ಮಾಡವನಲ್ಲ ಅಂತ ನಮ್ಗೆ ಬದ್ದು ಕುಸ್ತಿ ಸರ್. ಖುಷಿಯಾಗಿ ಹೋಗದ ಸರ್. ಮಾತಾಡಿಸ್ತೀರಾ ಬಂದ ತಕ್ಷಣ? ಮಾತಾಡಿಸ್ತೀನಿ ಸರ್, ಬಂದಿಟ್ಗೆ ಮಾತಾಡಿಸ್ತೀನಿ. ಕೈ ನೀಡ್ಕೊಂಡು ಗಿಲ್ಲಿ ನಾ ಎರ್ಗ ಮಾಡ್ದಂತ ಮಗ ನೀನು ಈ ತರ ಆದಲ್ಲ, ಯಾವ ತರ ಆದ, ಯಾವ ತರ ಗೆದ್ದೆ, ನಾವು ಊರಲ್ಲಿ ಎರ್ಗ ಮಾಡಿದ್ರು ಯಾರು ಆಗಿರ್ಲಿಲ್ಲ, ನೀವು ಒಬ್ಬನ್ಗೆ ಸಿಕ್ತಲ್ಲ ಜಯಮಾನ ಅಂತ ಕೈ ಹಿಡ್ಕತೀನಿ. ಮದುವೆ ಕೂಡ ಬೇಗ ಮಾಡಿಸ್ಬೇಕು ಅಂತ ಅಭಿಮಾನಿಗಳು. ಈಗ ಅವ್ನ್ ಗೆದ್ದು ಬಂದ್ರು ಈಗ ಮದುವೆ ಮಾಡೋದಿಲ್ಲ ಸರ್, ನಿಧಾನಕ್ ಮಾಡ್ತಾರ ಸರ್. ಅಮ್ಮ ಅಂತ ಎಣ್ಣೆ ಯಾರ್ಕೊಂಡ್ ಅಂತ ಎಲ್ಲ ತಿರುಗ್ತಾರ ಸರ್. ಇನ್ನು ಒಳ್ಳೆ ಗೆದ್ದು ಬಂದು ರಾಜ್ಯನ ಆಳ್ತಾವನೆ ಅಂದ್ಬಿಟ್ಟು ಎಲ್ಲಾನು ಖುಷಿ ಆಗೋಗೋದ ಸರ್. ಅವ್ರಿಗೆಲ್ಲ ಖುಷಿ ಆಗೋಗೋದ. ಅಮ್ಮ ಅಂತ ಚಂದಾಗದ ಸರ್. ಇನ್ನು ದೊಡ್ಡ ನಟ ಆಗ್ಲಿ ಅಂತೀರಾ? ಇದ್ದದ್ದು ನಟ ಚಂದಾಗಲಿ, ನಮ್ಮ ಊರ್ಗ ಖುಷಿ ಕೊಡ್ಲಿ, ಜನ ಸರಿ ಅಂದ್ಬಿಟ್ಟು ನಮಗೂ ಖುಷಿ ಆಗೋದ ಸರ್. ಇದು ಗಿಲ್ಲಿಯನ್ನ ಹೆರಿಗೆ ಮಾಡಿಸಿದಂತ ಕಾಳಮ್ಮನವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಸುನೀಲ್ ಗೌಡ, ನ್ಯೂಸ್ 18. ಮತ್ತಷ್ಟು